ಇವತ್ತು ಕೊರಿಯಾದ ಮಾರ್ಕೆಟ್ದಾಗ ಲೋವರ್ ಸರ್ಕಿಟ್ ಹತ್ತಿತ್ತ. ಅದ ಕಾರಣ ಕೊರಿಯಾದ ಮಾರ್ಕೆಟ್ ಇವತ್ತಿನ ದಿನ 20 ನಿಮಿಷ ಕ್ಲೋಸ್ ಅನ್ನು ಮಾಡಿರ್ರಿ. ಅಷ್ಟು ಕೆಟ್ಟ ಪರಿಸ್ಥಿತಿ ಕೊರಿಯಾದ ಮಾರ್ಕೆಟ್ ಇವತ್ತ ಇತ್ತ. ನೋಡ್ಬೋದು ನೀವು, ಕೊರಿಯಾದ ಮಾರ್ಕೆಟ್ ಇವತ್ತ 10.84% ಬಿದ್ದೈತಿ. ಬಟ್ ಇದ್ರದ ಪರಿಣಾಮ ಭಾರತದ ಮಾರುಕಟ್ಟೆ ಮ್ಯಾಗೇನ್ ಬೀರ್ಲಿಲ್ಲ. ಭಾರತದ ಮಾರುಕಟ್ಟೆನು ಕುಸದೈತಿ, ಬಟ್ ಅಷ್ಟೇನ ಕುಸ್ದಿಲ್ಲ. ಅದ ಕಾರಣ ಇವತ್ತಿನ ಈ ವಿಡಿಯೋನ್ಯಾಗ ಯಾಕೆ ಕೊರಿಯಾ ಮಾರ್ಕೆಟ್ ಈ ತರ ಕುಸಿತ, ಅದರಿಂದ ಏನ್ ಕಾರಣ ಅಂತ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಮತ್ತ ಭಾರತದ IT ಕಂಪ್ನಿಗಳು ಇವತ್ತ ಯಾಕೆ ಭಾಳ ಏರಿದಾವ, ಎಲ್ಲಾ ಕಡೆ ಕೆಟ್ಟ ಪರಿಸ್ಥಿತಿ ಐತಿ. ಗ್ಲೋಬಲ್ದು ಎಲ್ಲಾ ಟೆಕ್ ಸ್ಟಾಕ್ನಾಗ ಸೆಲ್ ಆಫ್ ಕಾಣತೈತಿ. ಬಟ್ ಭಾರತದ ಟೆಕ್ ಕಂಪ್ನಿಗಳನ್ನಾಗ ಯಾಕೆ ಇವತ್ತು ಬಾಯಿಂಗ್ ಬಂದೈತಿ, ಅದರಿಂದ ಏನ್ ಕಾರಣ ಅಂತಾನು ಡೀಟೇಲ್ದಾಗ ಸರಳವಾಗಿ ಇವತ್ತಿನ ಈ ವಿಡಿಯೋನಾಗ ನಾವು ತಿಳ್ಕೊಳ್ಳೋಣ. ಅದ ಕಾರಣ ವಿಡಿಯೋನ ಸ್ಕಿಪ್ ಮಾಡಲ್ದ ಫುಲ್ ವಿಡಿಯೋನ ನೋಡ್ರಿ. ವಿಡಿಯೋಗ ಲೈಕ್ ಮಾಡಿರ್ಕಲ ಇದ್ರೆ ಲೈಕ್ ಅನ್ನು ಮಾಡ್ರಿ. ನೋಡ್ಬೋದು ನೀವು, ಇವತ್ತ ಕೊರಿಯಾದ ಮಾರ್ಕೆಟ್ ನೋಡ್ರ 10% ಹೆಚ್ಚು ಬಿದ್ದೈತಿ. 5 ದಿನದ ಕೊರಿಯಾ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನೋಡ್ರ 14.5% ಹೆಚ್ಚು ಬಿದ್ದೈತಿ. 1 ತಿಂಗಳದ ಕೊರಿಯಾ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನೋಡ್ರ 28% ಹೆಚ್ಚ ಕೊರಿಯಾದ ಮಾರ್ಕೆಟ್ ಬಿದ್ದೈತಿ. ಬಾ ಕೆಟ್ಟ ಪರಿಸ್ಥಿತಿ ಕೊರಿಯಾದ ಮಾರ್ಕೆಟ್ ಆಗೈತಂತ ನಾವು ಅನ್ಬೋದ. ಕೊರಿಯಾ ಮಾರ್ಕೆಟ್ ಈ ತರ ಬೀಳೋ ಹಿಂದ ಮೇನ್ ರೀಸನ್ ಏನಂತಂದ್ರ ಕೊರಿಯಾದು 2 ಭಾಳ ದೊಡ್ಡ ಕಂಪ್ನಿಗಳ ಏನಿದ್ ಕೊರಿಯಾದ ಮಾರ್ಕೆಟ್ ಐತಿ ಅಥವಾ ಏನ್ ಕೊರಿಯಾದ ಇಂಡೆಕ್ಸ್ ಐತಿದ ಕಾಸ್ಪಿ, ಇದ್ರನ್ಯಾಗ ಎಲ್ಲಕ್ಕಿಂತ ಹೆಚ್ಚು ವೇಟೇಜ್ 2 ಕಂಪ್ನಿಗಳದೈತ್ರಿ. ಅತ್ರಾಗ 1ನೇ ಕಂಪ್ನಿ ಸ್ಯಾಮ್ಸಂಗ್ ಇಲೆಕ್ಟ್ರಾನಿಕ್ಸ್. ಸ್ಯಾಮ್ಸಂಗ್ ಇಲೆಕ್ಟ್ರಾನಿಕ್ಸ್ ಇದನ್ನ ವೇಟೇಜ್ ಈ ಒಂದ್ ಇಂಡೆಕ್ಸ್ ನಾಗ ಭಾಳ ಐತಿ, ಕಾಸ್ಪಿ ಇಂಡೆಕ್ಸ್ ನಾಗ. ಮತ್ತೆ 2ನೇ ಶೇರ್ ಯಾವ್ದಂತಂದ್ರ SK ಹೈನಾಕ್ಸ್. ಈ ಕಂಪ್ನಿದನು ವೇಟೇಜ್ ಈ ಒಂದ್ ಇಂಡೆಕ್ಸ್ ನಾಗ ಭಾಳ ಐತಂತ ನಾವು ಅನ್ಬೋದ. ಅದ ಕಾರಣ ಇವು 2 ಸ್ಟಾಕ್ಗಳು ಇವತ್ತ ಭಾಳ ಕೆಟ್ಟ ಪರ್ಫಾರ್ಮ್ ಮಾಡಿದ್ರಿಂದನ ಕೊರಿಯಾದ ಕಾಸ್ಪಿ ಇಂಡೆಕ್ಸ್ ಇವತ್ತ 10% ಹೆಚ್ಚು ಬಿದ್ದೈತಂತ ನಾವು ಅನ್ಬೋದ. ನೋಡ್ಬೋದು ಇವತ್ತು ನೀವು, ಸ್ಯಾಮ್ಸಂಗ್ ಇಲೆಕ್ಟ್ರಾನಿಕ್ಸ್ ಒಂದ ದಿನ 13.39% ಕುಸಿದೈತಿ. SK ಹೈನೆಕ್ಸ್ ಏನಿದ್ ಕಂಪನಿ ಐತಿ, ಚಿಪ್ ಮೇಕರ್ ಕಂಪನಿ ಐತ್ರಿ, ಇದು 7.47% ಕುಸಿದ್ರಿಂದ ಇವತ್ತು ಕೊರಿಯಾದ ಮಾರ್ಕೆಟ್ ಈ ತರ ಒಮ್ಮೆ ಬಿತ್ತಂತ ನಾವು ಅನ್ಬೋದ 10% ಹೆಚ್ಚ. ಅತ್ರಾಗ ನಿಮ್ ತಲಾ ಕ್ವಶನ್ ಇರ್ಬೋದ, ಸ್ಯಾಮ್ಸಂಗ್ ಮತ್ತ ಇದೆರಡು ಕಂಪ್ನಿಗಳು ಎದಕ್ ಬಿದ್ದು ಈ ತರ, ಅದರಿಂದ ಏನ್ ಕಾರಣ ಇರ್ಬೋದ ಅಂತ ನಿಮ್ ತಲಾ ಕ್ವಶನ್ ಇರ್ಬೋದ. ಈಗ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ನೋಡ್ರಿ, ಈ ತರ ಇವ್ 2 ಸ್ಟಾಕ್ಗಳು ಸ್ಯಾಮ್ಸಂಗ್ ಆಗಲಿ ಮತ್ತೆ SK ಹೈನಾಕ್ಸ್ ಇದ್ ಕಂಪ್ನಿ ಈ ತರ ಕುಸ್ಯಾಕ ಮೇನ್ ಕಾರಣ ಏನಂತಂದ್ರ ಚೀನಾದ ಒಂದ ಚಿಪ್ ಮೇಕರ್ ಕಂಪ್ನಿ ರೀ. ಚೈನೀಸ್ ಚಿಪ್ ಮೇಕರ್ ಕಂಪ್ನಿ ನಿನ್ನೆ ದಿನ ಚೀನಾದ ಏನ್ ಸ್ಟಾಕ್ ಎಕ್ಸ್ಚೇಂಜ್ ಐತಿ, ಸಂಘೈ ಸ್ಟಾಕ್ ಎಕ್ಸ್ಚೇಂಜ್ ನಾಗ ಇರೋ ಸ್ಟಾರ್ ಮಾರ್ಕೆಟ್ ಏನೈತಿ, ಅಲ್ಲಿ ಒಂದ ಚೈನೀಸ್ ಚಿಪ್ ಮೇಕರ್ ಕಂಪ್ನಿ ಲಿಸ್ಟ್ ಆತ. ಅದ್ರದನ ಹೆಸರು ಏನಂತಂದ್ರ CXMT ಅಂತ ನಾವು ಅನ್ಬೋದ. CXMT ದ ನಿನ್ನೆ ಲಿಸ್ಟಿಂಗ್ ಇತ್ರಿ ಸ್ಟಾರ್ ಮಾರ್ಕೆಟ್ ನಾಗ. ಚೈನಾದೇನ ಸಂಘೈ ಸ್ಟಾಕ್ ಎಕ್ಸ್ಚೇಂಜ್ ಐತಿ, ಅದಕ್ಕ ಸ್ಟಾರ್ ಮಾರ್ಕೆಟ್ ಅಂತಾರ. ಅಲ್ಲಿ ಲಿಸ್ಟಿಂಗ್ ಇತ್ತ ಇದು ಕಂಪ್ನಿದ ನಿನ್ನೆ ದಿನ ಜುಲೈ 27 ಲಿಸ್ಟಿಂಗ್ ಇತ್ತ. ಇದ್ ಕಂಪ್ನಿ ಲಿಸ್ಟ್ ಆಗನ ಭಾಳ ಒಳ್ಳೆ ಲಿಸ್ಟಿಂಗ್ ಏನ್ ಕೊಟ್ಟಿತ್ರಿ ಇನ್ವೆಸ್ಟರ್ಸ್ ಗ. IPO ಪ್ರೈಸ್ $8.66 ಇತ್ತ, ಅಂದ್ರ $1.28 ಪರ್ ಶೇರ್ ಇತ್ತ. IPO ಕ್ಲೋಸಿಂಗ್ ನೋಡ್ಬೋದು ನೀವು, ಕ್ಲೋಸ್ ಎಷ್ಟು ಕೊಟ್ಟಿತ್ತಂತಂದ್ರ $49 ಅಂತಂದ್ರ $7.24 ಕೊಟ್ಟಿತ್ರಿ ರಿಟರ್ನ್ ಹೂಡಿಕೆದಾರರ್ಗ. ಅಂತಂದ್ರ ಲಿಸ್ಟಿಂಗ್ ಏನ ಡೈರೆಕ್ಟ್ 465% ಹೆಚ್ಚ ಕೊಟ್ಟಿತ್ತ. ಮತ್ತ ಇಂಟ್ರಾಡೇನಾಗ ಇದ್ರದ ಪೀಕ್ 535% ದ ಮ್ಯಾಗ ಹೋಗಿತ್ರಿ. ಅಂತಂದ್ರ ಯಾವ ತರ ಲಿಸ್ಟಿಂಗ್ ಏನ್ ಕೊಟ್ಟೈತಂತ ನೀವು ಇದ್ರಲ್ಲೇನ ತಿಳ್ಕೊಬಹುದು. ನಾವು 100% ಲಿಸ್ಟಿಂಗ್ ಏನ್ ಕೊಟ್ರನ ಫುಲ್ ಖುಷಿ ಆಗ್ತೇವಿ. ಬಟ್ ಈ ಕಂಪ್ನಿ ಚೈನೀಸ್ ಹೂಡಿಕೆದಾರರ್ಗ 400% ಗಿಂತನೂ ಹೆಚ್ಚ 465% ರಿಟರ್ನ್ ಕೊಟ್ಟಿತ್ತಲ್ಲಿ ಹೂಡಿಕೆದಾರರ್ಗ. ಈ ಕಂಪ್ನಿ ಈ ತರ ಮ್ಯಾಸಿವ್ ಲಿಸ್ಟಿಂಗ್ ತೋರ್ಸಿದ್ರಿಂದ ಚೀನಾದೇನ್ ಸ್ಟಾಕ್ ಮಾರ್ಕೆಟ್ ಐತಿ ಅದ್ರಾಗ ಎಲ್ಲಕ್ಕಿಂತ ದೊಡ್ಡ ಮಾರ್ಕೆಟ್ ಕ್ಯಾಪ್ ದ ಕಂಪ್ನಿ ಈ ಕಂಪ್ನಿ ಆತ್ರಿ. CXMT ಅಂತ ನಾವ ಅಂತೇವಿ ಈ ಕಂಪ್ನಿಗ. ಇದ್ರದ ಟೋಟಲ್ ನಾವು ನೋಡ್ರ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ $3.3 ಟ್ರಿಲಿಯನ್ ಯುವಾನ್ ದಿಂದ $3.6 ಟ್ರಿಲಿಯನ್ ಯುವಾನ್ ತಕ ತಲುಪಿತ್ತ. ಡಾಲರ್ ರೂಪನಾಗ ನಾವು ನೋಡ್ರ $487 ಬಿಲಿಯನ್ ದಿಂದ $530 ಬಿಲಿಯನ್ ತನಕ ಇತ್ತದ ಮಾರ್ಕೆಟ್ ಕ್ಯಾಪ್ ರೀಚ್ ಆತ. ಈ ತರ ಮಾರ್ಕೆಟ್ ಕ್ಯಾಪ್ ಒಮ್ಮೆ ಲಿಸ್ಟಿಂಗ್ ಜಂಪ್ ಆಗಿದ್ರಿಂದ, ಒಮ್ಮೆ ಈ ತರ ಮಾರ್ಕೆಟ್ ಕ್ಯಾಪ್ ಏರಿದ್ರಿಂದ ಇದ ಚೀನಾದ ಮೋಸ್ಟ್ ವ್ಯಾಲ್ಯೂಬಲ್ ಲಿಸ್ಟೆಡ್ ಕಂಪ್ನಿ ಆತ್ರಿ. ಅದ ಕಾರಣನು ಈ ಕಂಪ್ನಿಗಳು ಅಂಜಿ ಈ ತರ ಕುಸ್ದಾವ. ಸ್ಯಾಮ್ಸಂಗ್ ಮತ್ತ ಸ್ಕೈ ಹ್ಯಾಕ್ಸ್ ಏನೈತಿದ ಕೊರಿಯಾದ ಮಾರ್ಕೆಟ್ ಕಂಪ್ನಿ
ಇವೆರಡು ಈ ತರ ಕುಸ್ದಾವ. ಯಾಕಂದ್ರೆ ಇದು ಚೀಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೈತಿ. ನೋಡ್ಬೋದು ನೀವು ಇದ್ರದ್ದು ಬಿಸ್ನೆಸ್ ಮಾಡಲ್ ತಿಳ್ಕೊಂಡ್ರು. ಚೈನೀಸ್ ಲಾರ್ಜೆಸ್ಟ್ ಸೆಮಿ ಕಂಡಕ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಇತ್ರಿ ಇದ. ಮತ್ತ ಸ್ಯಾಮ್ಸಂಗ್ ಮತ್ತೆ ಈ ಕಂಪ್ನಿನು ಸೇಮ್ ಸೆಮಿ ಕಂಡಕ್ಟರ್ ರಿಲೇಟೆಡ್ ಬಿಸ್ನೆಸ್ ಮಾಡ್ತಾವ. ಇವ್ರದ್ದು ರೆವೆನ್ಯೂ ಅಲ್ಲಿಂದನು ಹೆಚ್ಚು ಬರ್ತೈತಿ. ಮೆಜಾರಿಟಿ ರೆವೆನ್ಯೂ ಇದ್ರಿಂದನೇ ಬರ್ತೈತಿ ಸೆಮಿ ಕಂಡಕ್ಟರ್ ದಿಂದ. ಅದ ಕಾರಣ ಕಾಂಪಿಟೇಷನ್ ಚೀನಾ ಕೊಡಕ್ ಸ್ಟಾರ್ಟ್ ಮಾಡಿದ್ರಿಂದ ಕೊರಿಯಾದ ಕಂಪ್ನಿಗಳಿಗೆ ಅಂಜಿಕೆ ಹುಟ್ಟಿತ್ತ. ಅದ ಕಾರಣ ಕೊರಿಯಾ ಕಂಪ್ನಿ ಈ ತರ ಕುಸ್ದಾವ ಅಂತ ನಾವು ಅನ್ಬೋದು. ಮತ್ ಇದ್ರದ ಪರಿಣಾಮ ಬರೀ ಕೊರಿಯಾ ಕಂಪ್ನಿನಾಗ ಕಾಣ್ಲಿಲ್ಲ, ಏನ್ ತೈವಾನದ ಕಂಪ್ನಿನೂ ಐತಿ ಅದ್ರಾಗೂ ಕಾಣೈತ. ಅದ ಕಾರಣ ತೈವಾನದ ಮಾರ್ಕೆಟ್ ನೋಡ್ಬೋದು ನೀವು ಇವತ್ತ 4.88% ಗಿಂತ ಹೆಚ್ಚ ಕುಸ್ದೈತಿ. ಮತ್ ನಾವ US ದ ನ್ಯಾಸ್ಡ್ಯಾಕ್ ಇಂಡೆಕ್ಸ್ ಪರಿಸ್ಥಿತಿ ನೋಡ್ರನು ಇದು ಸಹ ಕುಸ್ದೈತೇನರಿ. ಅದ್ರಾಗೂ ಮೇನ್ ಏನಂತಂದ್ರೆ ಏನ್ ಅಮೆರಿಕಾದು ನಾವು AI ಕಂಪ್ನಿಗಳು ಅಥವಾ ಚಿಪ್ ಮೇಕರ್ ಕಂಪ್ನಿಗಳು ಅಂತೇವಿ. ಉದಾಹರಣೆಗೆ ನಾವು ತಗೋಬೇಕಂದ್ರೆ ಎನ್ವಿಡಿಯಾ ಅದು ಅವು ಸಹ ಬಾ ಕುಸ್ದವ. ಎನ್ವಿಡಿಯಾ ನಿನ್ನೆ ದಿನ 5% ಗಿಂತ ಹೆಚ್ಚು ಕುಸ್ದೈತಿ. ಟೆಸ್ಲಾನು ನೋಡ್ಬೋದು ನೀವು 1.27% ಕುಸ್ದೈತಿ. ಮತ್ತ US ದನ್ ಚಿಪ್ ಕಂಪ್ನಿ ಅದು ಅಂತೇವ್ ನಾವು. ಅದ್ರದ ಹೆಸರು ಏನಂತಂದ್ರೆ ಮೈಕ್ರಾನ್. ಅದ್ರದನ್ನು ಪರ್ಫಾರ್ಮೆನ್ಸ್ ನೀವು ನೋಡ್ಬೋದು. ಮೈಕ್ರಾನ್ ಟೆಕ್ನಾಲಜಿ 2.17% ಕುಸ್ದೈತಿ. ಅದ ಕಾರಣ US ಟೆಕ್ ಕಂಪ್ನಿಗಳಾಗ ಯಾವ ಕಂಪ್ನಿಗಳ ಮ್ಯಾಗ ಚಿಪ್ ಕಂಪ್ನಿಗಳನ್ನು ಹೆವಿ ಕುಸಿತ ಕಂಡು ಬಂದಾವ್ ನಿನ್ನೆ ದಿನ. ಅದ ಕಾರಣ ಈ ತರ ಎಲ್ಲಾ ಗ್ಲೋಬಲ್ ಮಾರ್ಕೆಟ್ ಇವತ್ತು ಅಳಗ್ಯಾಡಿದಾವ ಅಥವಾ ಒಮ್ಮೆ ಈ ತರ ಕುಸಿತ ಕಂಡು ಬಂತ. ಅದ ಕಾರಣ ಕೊರಿಯಾ ಮಾರ್ಕೆಟ್ ಇವತ್ತು 20 ನಿಮಿಷ ಸ್ಟೆಡ್ ಡೌನ್ ಆತ ಅಥವಾ ಪಾಸ್ ತೊಂತ ನಾವು ಅನ್ಬೋದು. ಅಷ್ಟು ಬೇರಿಶ್ ಇತ್ರಿ ಕೊರಿಯಾ ಮಾರ್ಕೆಟ್. ಮತ್ತೊಂದನೇ ಏನಂತಂದ್ರೆ ನಾವು ಭಾರತದ ಮಾರುಕಟ್ಟೆ ಪರ್ಫಾರ್ಮೆನ್ಸ್ ನೋಡ್ರೆ ಅಷ್ಟೇನ್ ಕೆಟ್ಟಿಲ್ಲಾಗಿತ್ತ. ಎಲ್ಲಿ ಓಪನ್ ಐತಿ ಅಲ್ಲೇ ಕ್ಲೋಸಿಂಗ್ ಕೊಟ್ಟವ ಮೂರು ಇಂಡೆಕ್ಸ್. ನಿಫ್ಟಿ ಆಗ್ಲಿ, ಸೆನ್ಸೆಕ್ಸ್ ಆಗ್ಲಿ, ಬ್ಯಾಂಕ್ ನಿಫ್ಟಿ ಆಗ್ಲಿ. ಮತ್ತ ನಾವು ಮಿಡ್ ಕ್ಯಾಪ್ ಇಂಡೆಕ್ಸ್ ನೋಡ್ರೆ ಅದು ಸಹ ಯಥಾಸ್ಥಿತಿ ಕ್ಲೋಸಿಂಗ್ ಕೊಟ್ಟೈತಿ. ಸ್ಮಾಲ್ ಕ್ಯಾಪ್ ಅನ್ನು ಸ್ವಲ್ಪ ಕುಸ್ದೈತಿ, ಬಟ್ ಬಹಳ ಕುಸ್ದಿಲ್ಲ. ಮತ್ತ ನಾವು ಸೆಕ್ಟರಲ್ ಪರ್ಫಾರ್ಮೆನ್ಸ್ ನೋಡ್ರನು IT ಇವತ್ತ ಬಹಳ ಸರ್ಪ್ರೈಸ್ ಮಾಡತೈತಿ. IT ಇಂಡೆಕ್ಸ್ ನೋಡ್ಬೋದು ನೀವು 3.32% ಇರೈತಿ. ಅದರಿಂದ ಏನ್ ಕಾರಣ ಅಂತಂದ್ರ ಏನ್ ಎಲ್ಲಾ ಹೂಡಿಕೆದಾರರ ಗ್ಲೋಬಲ್ ಟೆಕ್ ಕಂಪ್ನಿಗಳ ಮ್ಯಾಗ, ಗ್ಲೋಬಲ್ ಚಿಪ್ ಮೇಕರ್ ಕಂಪ್ನಿಗಳ ಮ್ಯಾಗೆಲ್ಲ ವಿಶ್ವಾಸ ಐತಿ ಹೂಡಿಕೆ ಮಾಡತ್ತೀರ. ಆ ವಿಶ್ವಾಸ ಈಗ ಸ್ವಲ್ಪ ಕಡಿಮೆ ಆಗೈತಿ. ಅಥವಾ ಅದೇನ ಸೆಕ್ಟರ್ ಐತ ಹತ್ರ ಕಾಂಪಿಟೇಷನ್ ಬಂದಿದ್ರಿಂದ ಈಗ ಮತ್ ಹೂಡಿಕೆದಾರರ ಒಲವು ಸರ್ವಿಸಸ್ ಕಂಪ್ನಿಗಳ ಮ್ಯಾಗ ಅಥವಾ ಭಾರತದ್ದು ಏನ್ ಕಂಪ್ನಿಗಳು ಇದಾವ ಸರ್ವಿಸ್ ಬೇಸ್ಡ್ IT ಕಂಪ್ನಿಗಳು ಅವ್ರ ಮ್ಯಾಗ ಭಾಳ ವಿಶ್ವಾಸ ಬರತೈತಿ. ಮತ್ತು ಇವ್ರದ್ದು ವ್ಯಾಲ್ಯೂಯೇಷನ್ ಚೀಪ್ ಆಗಿದ್ರಿಂದ ಇವತ್ತ ನಿಫ್ಟಿ IT ಭಾಳ ಇರಿತ್ತ. ಹೂಡಿಕೆದಾರರ ಅಥವಾ FIs ಭಾರತದ IT ಕಂಪ್ನಿಗಳ ಮ್ಯಾಗ ಹೆಚ್ಚು ವಿಶ್ವಾಸವನ್ನ ತೋರಿಸಿ ಹೂಡಿಕೆ ಮಾಡತ್ತಾರಂತನೂ ನಮಗ ಈ ಒಂದ್ ಡೇಟಾಲೆ ಗುರ್ತಾಗ್ತೈತಿ. ಆಲ್ರೆಡಿ ನಾ JP Morgan ಅವ್ರು ಏನ್ ವಿಡಿಯೋ ಮಾಡಿರ ಅತ್ತ ತಿಳಿಸಿನಿ. JP Morgan ಅವ್ರಿಗೂ ಅನ್ಸತಿತ್ತು ಇದು AI ಬಬ್ಬಲ್ ಅದ್ರದ್ದು ವ್ಯಾಲ್ಯೂಯೇಷನ್ ಭಾಳ ಹೆಚ್ಚಾಗೈತಿ. ಅದ್ರ ಎಷ್ಟು ಹೂಡಿಕೆ ಬರತೈತಿ ಅಷ್ಟು ರೆವೆನ್ಯೂ ಬರ್ತೈತೋ ಇಲ್ಲೋ ಅನ್ನೋದು ಒಂದು ಕ್ವಶನ್ ಮಾರ್ಕ್ ಆಗೈತೆ ಅಂತ ಅವ್ರೆಲ್ಲ ಅನ್ನತ್ತೀರ. ಅದ ತರ ಆಗುವಂಗ ಈಗ ಕಾಣತೈತ್ರಿ ಗ್ಲೋಬಲ್ ಮಾರ್ಕೆಟ್ದಾಗೆಲ್ಲ. ನೋಡೋಣ್ರಿ ಏನಾಗ್ತೈತಂತ. ಒಂದ್ ದಿನದ ಕುಸಿತವನ್ನ ನೋಡಿ ನಾವು ಜಡ್ಜ್ ಮಾಡಬಾರ್ದ. ಫ್ಯೂಚರ್ನಾಗ ಏನ್ರಿ ಅವು ಕಂಪ್ನಿಗಳು ಕೆಟ್ಟನ, ಅದು AI ಕಂಪ್ನಿಗಳ ಇವೇನೆಲ್ಲ ಚಿಪ್ ಮೇಕರ್ ಎಲ್ಲ ಇದಾವ, ಅವ್ರ ಪರಿಸ್ಥಿತಿ ಭಾಳ ಕೆಟ್ಟನ. ಅದ್ರ ಡೈರೆಕ್ಟ್ ಬೆನಿಫಿಟ್ ಭಾರತದ IT ಕಂಪ್ನಿಗಳಿಗೆ ಕಾಣಬಹುದು. ಅದ ಕಾರಣ ನೋಡ್ಬೇಕು ಲಾಂಗ್ ಟರ್ಮ್ನ ಏನಾಗ್ತೈತಂತ. ಮೇನ್ ಏನಂತಂದ್ರೆ ನನಗೂ ಅನ್ಸತಿತ್ತ. ಯಾಕಂದ್ರೆ ಏನ್ ಸೆಮಿ ಕಂಡಕ್ಟರ್ ಕಂಪ್ನಿಗಳು ಇದಾವ ಮೊನೋಪೋಲಿ ಆದಂಗ ಇದು ಕೊರಿಯಾ ಮಾರ್ಕೆಟ್ ಮತ್ತು ಇದು ತೈವಾನ್ ಮಾರ್ಕೆಟ್. ಇವೆರಡು ದೇಶನಾಗಿನ ಭಾಳ ಸೆಮಿ ಕಂಡಕ್ಟರ್ ಬರತ್ತಿದ್ದು. ಅದ ಕಾರಣ ಅಲ್ಲಿ ಮೊನೋಪೋಲಿ ಆಗಿದ್ರೆ ಅಲ್ಲಿ ಕಾಂಪಿಟೇಷನ್ ಬರೋದನ್ನೇ ರೀ. ಭಾರತನು ಈಗ ಸೆಮಿ ಕಂಡಕ್ಟರ್ ತಯಾರು ಮಾಡೋ ಕಂಪ್ನಿಗಳದ ಪ್ಲಾಂಟ್ಗಳು ಹಚ್ಚತೈತಿ, ನೀವು ನೋಡಿರ್ಬೋದ. ಚೀನಾನು ಈಗ ಅಲ್ತರ ಇಳತೈತಿ. ಅದ ಕಾರಣ ಈ ತರ ಒಂದು ಮೊನೋಪೋಲಿ ಇತ್ತಂದ್ರೆ ಅಲ್ಲಿ ಎಂಟ್ರಿ ಈಸಿ ಇತ್ತಂತಂದ್ರೆ ಭಾಳ ಕಂಪ್ನಿಗಳು ಅವರು ಬಿಸ್ನೆಸ್ ಅನ್ನ ಹಾಕಿ ಅಥವಾ ಒಮ್ಮೆ ಸಪ್ಲೈ ಹೆಚ್ಚು ತಂದು ಆ ಮಾರ್ಕೆಟ್ ಅನ್ನ ಮುಗಿಸ್ಬಿಡ್ತಾವ ಅಥವಾ ಅದ್ರದ ಮಾರ್ಜಿನ್ ಅನ್ನ ಮುಗಿಸ್ಬಿಡ್ತಾವ. ಅದ್ರ ಡೈರೆಕ್ಟ್ ಪೆಟ್ಟಿವತ್ತ ಈ ತರ ಕಂಪ್ನಿಗಳ ಮ್ಯಾಗ ಕಾಣತೈತಿ, ಶೇರ್ ಮ್ಯಾಗ ಕಾಣತೈತಿ ಅಂತ ನಾವು ಅನ್ಬೋದ. ಓವರ್ ಆಲ್ ಇದೆ ಇವತ್ತಿನ ವಿಡಿಯೋ. ಮೇನ್ ಏನಂತಂದ್ರೆ ಭಾರತ ಮಾರುಕಟ್ಟೆ ಹೆಚ್ಚು ಇರಲನು ಹೆಚ್ಚು ಬಿದ್ದಿಲ್ಲನು. ಅದ ಕಾರಣ ಯಥಾಸ್ಥಿತಿ ಐತಿ. ಕೊರಿಯಾ ಮಾರ್ಕೆಟ್ ಭಾಳ ಇರಿದ್ದು, ಅದ ಕಾರಣ ಒಮ್ಮೆ ಭಾಳ ಕುಸಿದು. ಆ ಕುಸಿಯೋಯಿಂದನು ಮೇನ್ ಕಾರಣ ಏನಂತನೂ ನಾನು ನಿಮಗೆ ಡೀಟೇಲ್ದಾಗ ಸರಳವಾಗಿ ತಿಳಿಸಿನಿ. ಓವರ್ ಆಲ್ ಇದೆ ಇವತ್ತಿನ ವಿಡಿಯೋ ಚೆನ್ನಾಗಿ ಲೈಕ್ ಮಾಡ್ರಿ. ಇದೇ ತರ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದಾಗ ವಿಡಿಯೋ ಮಾಡ್ತಿರ್ತೇನೆ. ವಿಡಿಯೋದಾಗ ಎಲ್ಲ ಡೀಟೇಲ್ದಾಗ ಸರಳವಾಗಿ ತಿಳಿದಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ, ವಿಡಿಯೋಗೆ ಲೈಕ್ ಮಾಡ್ರಿ. ವಿಡಿಯೋ ಅನ್ಸೈತೆ ಅಂತ ಕಮೆಂಟ್ ಸೆಕ್ಷನ್ ಆಗಿ ತಿಳಿಸ್ರಿ. ಏನು ಕಮೆಂಟ್ ಮಾಡೋದು ತಿಳಿಲ್ಲ ಅಂದ್ರೆ ಥ್ಯಾಂಕ್ ಯು ಅಂತ ಕಮೆಂಟ್ ಮಾಡ್ರಿ. ಇದೇ ಇವತ್ತಿನ ವಿಡಿಯೋ. ಧನ್ಯವಾದಗಳು.